ವೀಕ್ಷಕರೇ ನಮಸ್ಕಾರ. ನಮ್ಮ ಚಾನಲ್ ಕನ್ನಡ ಚಾನಲ್ಗೆ ಹೃದಯಪೂರ್ವಕವಾದ ಸ್ವಾಗತ ತಮಗೆಲ್ಲರಿಗೂ. ಈ ದಿವಸ ನಾವು ಭಾಳ ದಿನದ ಕನಸು ನಮ್ಮದು ದಾಸಬೋಧ. ಈ ದಾಸಬೋಧದ ಎಷ್ಟು ಮಹತ್ವದಾಗಿದೆ ಈ ಗ್ರಂಥ ಅಂತಂದರೆ, ಭಗವದ್ಗೀತೆ, ವೇದಗಳು, ಉಪನಿಷತ್ತುಗಳು, 18 ಪುರಾಣಗಳು, 7 ಶಾಸ್ತ್ರಗಳು ಏನೇನಿದ್ದಾವೆ ನಮ್ಮ ಸನಾತನ ಧರ್ಮದಲ್ಲಿ, ಎಲ್ಲವುಗಳ ಸಾರಾಂಶವಾಗಿ ಇವರು ಸಮರ್ಥ ರಾಮದಾಸರು. ಇವರು ಯಾರು ಅಂತಂದರೆ, ಈ ಸಮರ್ಥ ರಾಮದಾಸರು ಯಾರು ಅಂದರೆ, ಮರಾಠ ರಾಜ್ಯದ ಮಹಾ ಚಕ್ರವರ್ತಿ ಶಿವಾಜಿ ಮಹಾರಾಜರ ಗುರುಗಳಾಗಿದ್ದರು ಇವರು. ಶಿವಾಜಿ ಮಹಾರಾಜರ ಗುರುಗಳು ಹಾಗೂ ಅವರ ಮಾರ್ಗದರ್ಶಕರು. ಇವರು ಯಾವಾಗಿದ್ದರು ಅಂತಂದರೆ, ಅದರ ಬಗ್ಗೆ ನಾನು ಹೇಳ್ತೀನಿ. ಇವತ್ತು ನಾನು ನನ್ನ ಭಾಳ ದಿವಸಗಳ ಕನಸಿದೆ. ಈ ದಾಸಬೋಧ ಪ್ರತಿಯೊಬ್ಬರಿಗೂ ಈ ದಾಸಬೋಧವಂತ ಏನು ಹೇಳುತ್ತೆ, ಮನುಷ್ಯನ ಮನುಕುಲದ ಉದ್ಧಾರಕ್ಕಾಗಿ ಸರಳ ಭಾಷೆಯಲ್ಲಿ ಶ್ರೀ ಸಮರ್ಥ ರಾಮದಾಸರು ದಾಸಬೋಧವನ್ನು ಬರೆದರು. ಈ ದಾಸಬೋಧ ಮಹಾರಾಷ್ಟ್ರದಲ್ಲಿ, ಉತ್ತರ ಭಾರತದಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡೆದಿದೆ. ಈ ದಾಸಬೋಧವನ್ನು ಕನ್ನಡದಲ್ಲಿ ಶ್ರೀ ಗಣಪತರಾವ್ ಮಹಾರಾಜರು ಕನ್ನೂರು, ವಿಜಯಪುರ ಜಿಲ್ಲೆ ಕನ್ನೂರು ಗ್ರಾಮದಲ್ಲಿ ಶಾಂತಿ ಕುಟೀರವನ್ನು ಸ್ಥಾಪಿಸಿದಂಥ ಶಾಂತಿ ಕುಟೀರ ಮಠದಲ್ಲಿ, ಆಶ್ರಮದಲ್ಲಿ ಶ್ರೀ ಕನ್ನೂರು ಗಣಪತರಾವ್ ಮಹಾರಾಜರು ಅವರು ಕನ್ನಡಕ್ಕೆ ಅನುವಾದಿಸಿದಂಥ ಗ್ರಂಥ ಇದು. ಇದನ್ನು ನಾನು ಇನ್ನು ಮುಂದೆ ಇದರ ಪರಿಚಯ ಅಂತೂ ನಾನು ಈಗಾಗಲೇ ಮಾಡಿದ್ದೀನಿ. ದಾಸಬೋಧ ಗ್ರಂಥ ಹಾಗೂ ಈ ಗ್ರಂಥವನ್ನು ಕನ್ನಡಕ್ಕೆ ಅನುವಾದಿಸಿದಂಥ ಶ್ರೀ ಸಮರ್ಥ ಕನ್ನೂರು ಗಣಪತರಾವ್ ಮಹಾರಾಜರು ಅವರ ಬಗ್ಗೆ ಕೂಡ, ಅವರ ಜೀವನ ಚರಿತ್ರೆ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ಹೇಳಿದ್ದೇವೆ. ಈಗ ನಾವು ಇವತ್ತು ಈ ದಾಸಬೋಧವನ್ನು ಕೈಗೆತ್ತಿಕೊಂಡು ಹೋಗ್ತಾ ಇದ್ದೇವೆ. ದಾಸಬೋಧ ಪೂರ್ತಿ ಇದನ್ನು ಹೇಳೋಕ್ಕಾಗಲ್ಲ, ಪೂರ್ತಿ ಇದನ್ನು ಹೇಳೋಕ್ಕಾಗಲ್ಲ. ಇದು ನನ್ನ ಕೈಗೆ ಇದು ಹೆಂಗೆ ಸಿಕ್ತು ನೋಡಿ, ಇದು ಕಥೆ ನೋಡಿ ಹೇಗಿದೆ. ಇದು ಯಾವ ಒಂದು ಸ್ಟೇಜ್ ಇದೆ ನೋಡಿ. ಇದು ಪುಸ್ತಕ ಎಷ್ಟು ಹಳೆಯ ಗ್ರಂಥ ಇದೆ. ವೀಕ್ಷಕರೇ ನೋಡಿ, ಈ ಗ್ರಂಥ ಪುಟಗಳು ನೋಡಿ, ಇದರ ಆಯುಷ್ಯ ಮುಗಿದಿದೆ. ಆದರೆ ನನ್ನ ಕಡೆ ಇದೆ. ಇದು ಮೊದಲನೇ ಮುದ್ರಣ. ಇದು ಆಗಿದ್ದು, ಇದು ಮೊದಲೇ ಮುದ್ರಣ ಆಗಬೇಕಾದ್ರೆ ನನ್ನ ಜನ್ಮ ಆಗಿತ್ತು 1971. ಆ ಸಮಯದಲ್ಲಿ 1970-71ರಲ್ಲಿ ಇದರ ಜನ್ಮ ಆಗಿತ್ತು. ಇದನ್ನು ಬರೆದವ್ರು. ಓಕೆ, ಇದು ಮೊದಲನೇ ಮುದ್ರಣ. ಇದು ನೋಡಿ, ನಮಗೆ ಎಷ್ಟು ಆಯುಷ್ಯ ಆಗಿದೆ, ಈ ಪುಸ್ತಕ ಕೂಡ ಅಷ್ಟೇ ಆಯುಷ್ಯ. ಒಳ ಪುಟಗಳನ್ನು ಹಿಡಿಯೋಕ್ಕಾಗಲ್ಲ, ಹಿಡಿದ್ರೆ ಪುಡಿ ಆಗ್ತದೆ. ಇದು ಯಾರು ಕೊಟ್ಟರು ಅಂದರೆ, ನನಗೆ ನಮ್ಮ ಸೋದರ ಮಾವ, ಬಿಜಾಪುರದಲ್ಲಿ ನಮ್ಮ ತಾಯಿ ಅಣ್ಣ ಸೋದರ ಮಾವ ಇದ್ದಾರೆ, ಕಾಳಪ್ಪ ದುಂಡಪ್ಪ ಮನೋಚಾರ್ ಅಂತ. ಅವರು ಕನ್ನೂರು ಗಣಪತರಾವ್ ಮಹಾರಾಜರ ಆಪ್ತ ಶಿಷ್ಯರು. ಅವರ ಜೀವನ ಪೂರ್ತಿ ಭಜನೆ, ಗುರು ಸೇವೆ, ಭಜನೆ, ಸಾಹಿತ್ಯ, ಆಮೇಲೆ ದಾಸಬೋಧ, ಆಮೇಲೆ ಪ್ರವಚನ, ದಾಸಬೋಧ ವಿಷಯ ಮನನ ಮಾಡೋದು, ಅದನ್ನು ಪ್ರವಚನ ಮಾಡೋದು ಭಾಳ ಸಾಧನೆ ಮಾಡಿದರು. ನಾನು ಅವರಿಗೆ ಏನೋ ಒಂದು ದಾಸಬೋಧ ಬಗ್ಗೆ ಒಂದು 7 ವರ್ಷಗಳ ಹಿಂದೆ ಕೇಳಕ್ಕೆ ಹೋದಾಗ, ಅವರು ತಮ್ಮ ಮನೆ ಜಗುಲಿ ಮೇಲೆ ಇದನ್ನ ಇಟ್ಟು ಪೂಜೆ ಮಾಡ್ತಾಯಿದ್ರು ಈ ಗ್ರಂಥ. ಅವ್ರು ಹೇಳಿದರು, 2ನೇ ಮುದ್ರಣ ಪ್ರಿಂಟ್ ಆಗಿದೆ, ಹೊಸ ಪುಸ್ತಕ ಪ್ರಿಂಟ್ ಮಾಡಿದ್ದಾರೆ, ಅದು ನನ್ನ ಕಡೆ ಇಲ್ಲ, ಈಗ ನೀನು ಕೇಳ್ತಾಯಿದ್ದೆ ಅದನ್ನು ತೊಗೊಂಡು ಹೋಗು ಅಂತ ಹೇಳಿದರು. ಆದರೆ ಅವ್ರು ಜಗುಲಿ ಮೇಲೆ ಇಟ್ಟಿದ್ದನ್ನು ತೊಗೊಂಡು ಬಂದೇನೆ. ಅವರೇ ತೊಗೊಂಡಿದ್ದೀನಿ, ಅವ್ರು ಕೊಟ್ಟಿದ್ದು ನಾನು ತೊಗೊಂಡು ಬಂದೆ. ಈ ಹೊಸ ಮುದ್ರಣ ಆಗಿದ್ದಾವೆ. ತಮಗೆ ಯಾರಾದರೂ ಈ ದಾಸಬೋಧ ಬಗ್ಗೆ ಬೇಕಾದರೆ ವಿಜಯಪುರ ಜಿಲ್ಲೆ ಕನ್ನೂರು ಗ್ರಾಮ ಶಾಂತಿ ಕುಟೀರ ಆಶ್ರಮದಲ್ಲಿ ಇವು ಗ್ರಂಥಗಳು ಸಿಗ್ತವೆ. ಹಾಗೆ ವಿಜಯಪುರದಲ್ಲಿ ಕೂಡ ಸಿಗ್ತವೆ. ಹಾಗೆಯೇ ಯಾರಾದರೂ ಯಾವುದೇ ಪಬ್ಲಿಷರ್ಸ್ ಪ್ರಕಾಶನ ಪುಸ್ತಕಗಳಿಗೆ, ಸಪ್ನಾ ಇರ್ಬೋದು ಅಥವಾ ಯಾವ ಗದಗಿನ ಪ್ರಕಾಶಕರಿರ್ಬೋದು, ಎಲ್ಲಿ ಹೋದರೆ ಇದನ್ನು ಕೇಳಿದ್ರೆ ಗೂಗಲ್ನಲ್ಲಿ ಹಾಕಿದರೂ ಕೂಡ ಇದು ಬುಕ್ಕ ನಿಮಗೆ ಬರುತ್ತೆ, ಅದು ನೀವು ಪಡ್ಕೋಬೋದು. ಈಗ ನಾನು ನನ್ನ ಕನ್ನಡ ಚಾನಲ್ ಮುಖಾಂತರ ತಮಗೆ ಇದರ ಸಾರಾಂಶ ಏನು ಅಧ್ಯಾಯ ಇದೆ, ಇದು ಏನು ಹೇಳುತ್ತೆ, ಇದು ಸಾರಾಂಶ ಅಂತ ಹೇಳೋಕ್ಕೆ ನಾನು ನನ್ನ ಕಡೆ ಎಷ್ಟು ಸಾಧ್ಯತೆ ಅಷ್ಟು ಪ್ರಯತ್ನ ಮಾಡ್ತೇನೆ.
ಇದು ನಾನು ಹೇಳಬೇಕಾದ್ರೆ ನಾನು ಹೇಳೋದಿಲ್ಲ, ಇದನ್ನು ಅನುವಾದಿಸಿದಂಥ ಕನ್ನೂರು ಗಣಪತರಾವ್ ಮಹಾರಾಜರು ಅವರ ಪ್ರೇರೇಪಣೆ, ಅವರ ಆಶೀರ್ವಾದ, ಅವರ ಅನುಗ್ರಹ ಬೇಕು. ಜೊತೆಗೆ ಈ ಮೂಲ ಗ್ರಂಥ ಕರ್ತೃವಾದಂಥ ಶ್ರೀ ಸಮರ್ಥ ರಾಮದಾಸರ ಅವರ ಕರುಣೆ ಕೃಪೆಯೂ ಬೇಕಾಗುತ್ತೆ. ಅವರು ಯಾವ ರೀತಿ ನಾನು ನುಡಿಸ್ತಾರೋ ಅದನ್ನು ನಾನು ನಿಮಗೆ ಹೇಳ್ತಾ ಹೋಗುತ್ತೇನೆ. ಸಂಕ್ಷಿಪ್ತವಾಗಿ ಇಡೀ ಎಲ್ಲ ಗ್ರಂಥ ಹೇಳೋಕ್ಕಾಗಲ್ಲ. ಈ ದಾಸಬೋಧ, ಓಕೆನಾ, ನೋಡಿದರೆ ಗ್ರಂಥನ ಇದು ಮೊದಲನೇ ಮುದ್ರಣ, ಒರಿಜಿನಲ್ ಇದೆ. ನನಗೆ ಎಷ್ಟು ಆಯುಷ್ಯ ಆಗಿದೆಯೋ ಈ ಪುಸ್ತಕ ಕೂಡ ಅಷ್ಟೇ ಆಯುಷ್ಯ ಆಗಿದೆ. ಈ ನಾನು ಮೊದಲೇ ಇದು ಈ ಪುಸ್ತಕವನ್ನು ಹೇಗೆ ಬರೆದಿದ್ದಾರೆ ಅಂತಂದರೆ ನೋಡಿ, ಇದು ಪುಸ್ತಕ ಆಗಿದೆ, ಪೇಜೆಲ್ಲ ಇದಾಗಿದ್ದಾವೆ. ಪ್ರಸ್ತಾವನೆ 5, 6, 7 ಪ್ರಸ್ತಾವನೆ ಅದೆಲ್ಲ ಬೇಡ. ನಾನು ನೇರವಾಗಿ ಏನು ಹೇಳ್ತೇನೆ ಅಂತಂದರೆ ದಾಸಬೋಧ ಪರಿಚಯ ಅಂತ ಮಾಡಿದ್ದೀವಿ. ಇದು ನೋಡಿ, ಈ ದಾಸಬೋಧದಲ್ಲಿ ಅನುಕ್ರಮಣಿಕೆ ಬರುತ್ತೆ. ಇದು ಅವರು ಹೇಗೆ ಬರ್ತಾರೆ ಅಂದರೆ ಗಣಪತರಾವ್ ಮಹಾರಾಜರು ದಶಕಗಳು ಬರ್ತಾರೆ. ದಶಕಗಳು ಅಂತ ಬರುತ್ತೆ. ದಶಕಗಳು 1, ದಶಕ 1, ದಶಕ 2, ದಶಕ 3, ದಶಕ 5 ಈ ರೀತಿ ಎಷ್ಟು ದಶಕಗಳಿದ್ದಾವೆ ಅಂತಂದರೆ 11, 12 ನೋಡಿ. ಒಟ್ಟು ಈ ದಾಸಬೋಧ ದಶಕಗಳು ಎಷ್ಟು ದಶಕಗಳು ಅಂದರೆ 20 ದಶಕಗಳಿದ್ದಾವೆ. ಒಂದು ದಶಕದಲ್ಲಿ 10 ಸಮಾಸಗಳಿದ್ದಾವೆ. 20 ದಶಕಗಳು ಮೇನ್ ಚಾಪ್ಟರ್ಸ್ ಇವೆಲ್ಲ. ಅದರಲ್ಲಿ ಒಂದೊಂದು ಚಾಪ್ಟರಲ್ಲಿ ಮತ್ತೆ ವಿಭಾಗಗಳಿದ್ದಾವೆ, 10 ಸಮಾಸಗಳಿದ್ದಾವೆ. ಈಗ ನನಗೆ ಮೊದಲನೇ ದಶಕ 1 ಪ್ರಾರಂಭ ಮಾಡ್ತೀನಿ. ಅದರಲ್ಲಿ ಏನು ದಶಕ 1ರಲ್ಲಿ ಗ್ರಂಥಾರಂಭ ನಿರೂಪಣೆ ಇದೆ. ಅದೆಲ್ಲ ತಾವು ಪುಸ್ತಕ ಕೊಂಡ್ಕೊಂಡಾಗ ನೀವು ಓಡ್ಬೋದು. ಆಮೇಲೆ ಗಣೇಶ ಸ್ತವನ, ಶಾರದಾ ಸ್ತವನ, ಸದ್ಗುರು ಸ್ತವನ, ಸಂತ ಸ್ತವನ, ಆಮೇಲೆ ಶ್ರೋತ್ರ ಸ್ತವನ, ಕವೀಶ್ವರ ಸ್ತವನ, ಸಭಾಸ್ತವನ, ಪರಮಾರ್ಥ, ನರದೇಹ ಇವೆಲ್ಲ ಸಮಸ್ತ ರಾಮದಾಸರು ಕನ್ನೂರು ಗಣಪತರಾವ ಮಹಾರಾಜರು ಗ್ರಂಥ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸಮಸ್ತ ಗಣೇಶ ದೇವರಿಗೆ, ಸರಸ್ವತಿ ದೇವರಿಗೆ, ಇಷ್ಟ ದೇವರಿಗೆ, ಸದ್ಗುರುಗಳಿಗೆ ಅವರಿಗೆಲ್ಲ ತಮ್ಮ ನಮನಗಳನ್ನು ಸಲ್ಲಿಸ್ತಾರೆ. ಅವರ ಆಶೀರ್ವಾದನ ಪಡ್ಕೊತಾರೆ. ಇದರಲ್ಲಿ ನಾನು ಈಗೇನು ಹೇಳ್ತಂದರೆ ಅದಕ್ಕಿಂತ ಮುಂಚೆ ಇಲ್ಲಿ ಈ ದಶಕ 1 ಪ್ರಾರಂಭವಾಗೋಕ್ಕಿಂತ ಮುಂಚೆ ಇಲ್ಲಿ ಏನು ಹೇಳ್ತೀನಿ ಅಂತಂದರೆ, ಮೊದಲನೇದು ಶ್ರೀ ಸಮರ್ಥ ರಾಮದಾಸರ ಬಗ್ಗೆ ನಾವು ತಿಳ್ಕೊಬೇಕು. ಅವರ ಒಂದು ಸಂಕ್ಷಿಪ್ತ ಕನ್ನೂರು ಗಣಪತರಾವ್ ಮಹಾರಾಜರು ಏನು ಮಾಡಿದ್ದಾರೆ, ಸಮರ್ಥ ರಾಮದಾಸರ ಬಗ್ಗೆ ಸ್ವಲ್ಪ ಅವರ ಒಂದು ಇದು ಬರೆದಿದ್ದಾರೆ. ಏನು ಚರಿತ್ರೆ, ಸಂಕ್ಷಿಪ್ತ ಚರಿತ್ರೆ, ಅದನ್ನೇ ಹೇಳ್ತೇನೆ ನೋಡಿ ವೀಕ್ಷಕರೇ. ಸಮರ್ಥ ರಾಮದಾಸರು ಅವರು ಜನ್ಮ ತಾಳುವಂಥ ಸಮಯ, ಅವತಾರವೆತ್ತುವಂಥ ಸಮಯ ಹೆಂಗಿತ್ತು ಅಂದರೆ 10ನೇ ಶತಮಾನದಲ್ಲಿ. ನಮ್ಮ ಭಾರತ ಇತಿಹಾಸವನ್ನು ಗಮನಿಸಿದರೆ 10ನೇ ಶತಮಾನದಲ್ಲಿ ಏನಿತ್ತು, 10ನೇ ಶತಮಾನದವರೆಗೂ ನಮ್ಮ ಭಾರತದಲ್ಲಿ ಹಿಂದೂ ಸನಾತನ ಧರ್ಮವನ್ನು ಎತ್ತಿ ಹಿಡಿದಂಥ ಚಕ್ರವರ್ತಿಗಳಿದ್ದರು. ಬೇರೆ ಬೇರೆ ನಾನಾ ರಾಜ್ಯಗಳಿದ್ದು, ಹಿಂದೂ ರಾಜ್ಯಗಳಿದ್ದು. ಈ ಪೂರ್ತಿ ಹಿಂದೂ ದೇಶವಾಗಿತ್ತು ಭಾರತ. ಎಲ್ಲಿಂದ ಅಂದರೆ ಅಫ್ಘಾನಿಸ್ತಾನದಿಂದ ಈ ಕಡೆ ಪೂರ್ವದಿಂದ ಪಶ್ಚಿಮವರೆಗೂ, ಅಫ್ಘಾನಿಸ್ತಾನ ಆ ಕಡೆಯಿಂದ ಈ ಕಡೆ ಬಾಂಗ್ಲಾದೇಶ ಆ ಕಡೆ ವರೆಗೂ, ಇಂಡೋನೇಷ್ಯಾ ಆ ಕಡೆವರೆಗೂ ಪೂರ್ತಿ ಹಿಂದೂ ರಾಷ್ಟ್ರ ಇತ್ತು. ಯಾವಾಗ 10ನೇ ಶತಮಾನದಲ್ಲಿ ಮೊಘಲರು ಬಂದ್ರಲ್ಲ, ಮುಸ್ಲಿಂ ಆಳ್ವಿಕೆ, ಮುಸ್ಲಿಮರು ಭಾರತವನ್ನು ಪ್ರವೇಶ ಮಾಡಿದರು. ಮುಸ್ಲಿಂ ರಾಜರು, ಮೊಘಲರು ಪ್ರವೇಶ ಮಾಡಿ ಒಬ್ಬೊಬ್ಬರೇ, ನಿಮಗೆಲ್ಲ ಗೊತ್ತು ಇತಿಹಾಸ, ನಾನು ಹೇಳಬೇಕಾಗಿಲ್ಲ. ಆವಾಗ ದೇಶದ ಪರಿಸ್ಥಿತಿ ಹೆಂಗಿತ್ತು ಅಂದರೆ, ಇಲ್ಲಿ ಮಹಾರಾಜರು, ಹಿಂದೂ ಮಹಾರಾಜರು, ಬೇರೆ 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 ಮಹಾರಾಜರಿದ್ದರು ಎಲ್ಲ ಕಡೆ ದೇಶ. ಅಂಥ ಸಮಯದಲ್ಲಿ ಮೊಘಲರು ಭಾರತವನ್ನು ಪ್ರವೇಶ ಮಾಡಿ ದಾಳಿ ಮಾಡಿ, ಹಿಂದೂಗಳ ಮೇಲೆ ದಾಳಿ ಮಾಡಿ, ಹಿಂದೂ ರಾಜರುಗಳ ಮೇಲೆ ದಾಳಿ ಮಾಡಿ, ಹಿಂದೂ ದೇವಸ್ಥಾನಗಳ ಮೇಲೆ ದಾಳಿ ಮಾಡಿ ಆಕ್ರಮಣ ಮಾಡಿಕೊಂಡ್ರು. ಇಡೀ ಉತ್ತರ ಭಾರತ ಆಕ್ರಮಣ ಮಾಡಿದುದು ಅಲ್ಲದೇ ಹಿಂದೂಗಳನ್ನು ಮತಾಂತರಗೊಳಿಸಿದರು ಮೊಘಲ ರಾಜರು, ಮುಸ್ಲಿಮರು, ಆಯಾ ಕಾಲದ ಆಳ್ವಿಕೆಗಾರರು. ಅಂಥ ದುಸ್ತರ ಸ್ಥಿತಿ ಬಂದಿತ್ತು ಭಾರತ ದೇಶಕ್ಕೆ. ಹಿಂದೂಗಳಿಗೆ ಕಷ್ಟ ಬಂದಿತ್ತು.
ಅಂಥ ದುಸ್ತರ ಸ್ಥಿತಿಯಲ್ಲಿ ಬರೀ ದಾಳಿ ಮಾಡಿ ಹಿಂದೂ ರಾಜರುಗಳನ್ನು ಸೋಲಿಸಿ ರಾಜ್ಯವನ್ನು ಕಬಳಿಸುವುದಲ್ಲದೆ ಮತಾಂತರಗೊಳಿಸೋದು ಹಿಂದೂಗಳನ್ನು, ಅಂಥ ಕೆಲಸ ಮೊಘಲರ ಕಾಲದಲ್ಲಿ ಆಯಿತು. 10ನೇ ಶತಮಾನದಲ್ಲಿ, 10-11ನೇ ಶತಮಾನದಲ್ಲಿ. ಆಮೇಲೆ ನಿಮಗೆ ಗೊತ್ತಿದೆ ಹಿಂದೂಗಳ ಸಂಖ್ಯೆ ಕಡಿಮೆ ಮಾಡೋದು. ಇವತ್ತು ಬಾಂಗ್ಲಾದೇಶ ಇದೆ, ಆ ಕಡೆ ಪಾಕಿಸ್ತಾನ ಇದೆ, ಅಫ್ಘಾನಿಸ್ತಾನ ಇದೆ. ಇವೆಲ್ಲ ಏನು ಮೊದಲು ಹಿಂದೂ ರಾಷ್ಟ್ರಗಳಿವೆಲ್ಲ. ಈಗೇನಾದ್ರು ಮುಸ್ಲಿಂ ರಾಷ್ಟ್ರವಾಗಿ ಎಲ್ಲ ಇಬ್ಬಾಗ ಹೋಯಿತು. ಆ ಕಾಲದಲ್ಲಿ ಇವತ್ತಿನ ಕತೆ ಎಲ್ಲ ಇದು. ಅಂಥ 10ನೇ ಶತಮಾನದಲ್ಲಿ ದುಸ್ತರ ಕಷ್ಟ ಪರಿಸ್ಥಿತಿ, ಹಿಂದೂಗಳು ಬದುಕೋದೇ ಕಷ್ಟವಂಥ ಪರಿಸ್ಥಿತಿ ಬಂದಾಗ ಹಿಂದೂ ಧರ್ಮದ ರಕ್ಷಣೆಗೋಸ್ಕರ ಶ್ರೀ ಸಮರ್ಥ ಭಗವಂತ ಏನು ಮಾಡಿದರು, ಶ್ರೀ ಸಮರ್ಥ ರಾಮದಾಸರಿಗೆ ಅವಕಾಶ ಕೊಟ್ಟರು ಅವತಾರ ಎತ್ತಲು. ಶ್ರೀ ಸಮರ್ಥ ರಾಮದಾಸರು ಅವತಾರ ಎತ್ತಿದರು. ಅವರು ತಮ್ಮ 12ನೇ ವಯಸ್ಸಿನಲ್ಲಿ ಆಧ್ಯಾತ್ಮ ಅವರು ಏನು ಮಾಡಿರೋ ಸಮರ್ಥ ರಾಮದಾಸರು ತಮ್ಮ 12ನೇ ವಯಸ್ಸಿನಲ್ಲೇ ತಮ್ಮ ಆಧ್ಯಾತ್ಮ ಜೀವನವನ್ನು ಪ್ರಾರಂಭ ಮಾಡಿ, ಈ ಹೆಂಡತಿ ಮಕ್ಕಳು ಸಂಸಾರ ಇದೆಲ್ಲ ಬೇಡ ಅಂತಿಕೊಂಡು, ಮದುವೆನೇ ಬೇಡ ಅಂತಿಕೊಂಡು ಎಲ್ಲ ಬಿಟ್ಟು ಮನೆ ಬಿಟ್ಟು ಹೋದರವರು. ಹೋಗಿ ದೇಶಕ್ಕಾಗಿ ಧರ್ಮಕ್ಕಾಗಿ ತಮ್ಮ ಜೀವನವನ್ನು ಪಯಣಿಸಿದರು, ಜೀವನವನ್ನೇ ಸಾಗಿಸಿದರು, ತ್ಯಜಿಸಿದರು. ಅಂಥ ಸಮರ್ಥ ರಾಮದಾಸರು ಮುಂದೆ ಶಿವಾಜಿ ಮಹಾರಾಜರಿಗೆ ಗುರುಗಳಾಗ್ತಾರೆ, ರಾಜಗುರುಗಳಾಗ್ತಾರೆ. ಅದು ಹೇಳ್ತೀನಿ. ಈ ಸಮರ್ಥ ರಾಮದಾಸರು ಅಂಥ ಕಾಲತ್ತು ಉತ್ತರ ಭಾರತದಲ್ಲಿ ಅಂಥ ಹಿಂದೂಗಳಿಗೆ ಅಂಥ ದುಸ್ತರು ಬಂದಾಗ, ಇನ್ನು ದಕ್ಷಿಣದಲ್ಲಿ ಏನು ಮಾಡಬೇಕು, ದಕ್ಷಿಣಕ್ಕೂ ಆಕ್ರಮಣ ಮಾಡ್ತಾ ಬಂದರು ಮೊಘಲರು, ಮುಸ್ಲಿಂ ರಾಜರು. ಹಾಗೆ ಆವಾಗೇನು ದಕ್ಷಿಣದಲ್ಲಿ ಏನಿತ್ತು, ವಿದ್ಯಾರಣ್ಯರು ಏನು ಮಾಡಿದರು, ಸಾಮ್ರಾಜ್ಯವನ್ನು ಕಟ್ಟಿದರು. ವಿದ್ಯಾರಣ್ಯರು ವಿಜಯನಗರವನ್ನು ಕಟ್ಟಿದರು. ವಿಜಯನಗರವನ್ನು ಕಟ್ಟಿ ಅದನ್ನು ಕನ್ನಡ ಸಂಸ್ಕೃತಿ ಅಷ್ಟೇ ಅಲ್ಲ, ಹಿಂದೂ ಸಂಸ್ಕೃತಿ ಬೆಳೆಸೋದಕ್ಕೆ ಪ್ರಯತ್ನ ಪಟ್ಟರು ವಿದ್ಯಾರಣ್ಯರು. ಕೃಷ್ಣದೇವರಾಯನ ಕಾಲದಲ್ಲಿ ಬಹಳ ಪ್ರಗತಿಯನ್ನು ಕಂಡು ವಿಜಯನಗರ ಸಾಮ್ರಾಜ್ಯ. ಇದೊಂದು ಹೇಳ್ತೀನಿ. ಈ ಕಡೆ ಕೆಳಗಡೆ ತಮಿಳುನಾಡು, ಕೇರಳದಲ್ಲಿ ಅಲ್ಲೆಲ್ಲ ಹಿಂದೂ ರಾಜರುಗಳು ಆಗಲೇ ಅವರಿಗೆ ವಾಸನೆ ಬಡಿದಿತ್ತು ಮೊಘಲರು. ಮುಂದೆ ಬರಬರ್ತಾ ಎಲ್ಲ ಆಯಿತು. ಆದರೆ ಮುಂದೆ ವಿಜಯನಗರ ಸಾಮ್ರಾಜ್ಯನೂ ಕೂಡ ತಾಳಿಕೋಟೆ ಯುದ್ಧದಲ್ಲಿ ಬಹಮನಿ ಅರಸರಿಗೆ ಬಲಿಯಾಯಿತು. ಹಂಪಿ ಆಯಿತು. ಇದೆಲ್ಲ ತಮಗೆ ಗೊತ್ತಿದೆ. ಇಂಥ ಒಂದು ದುಸ್ತರದಲ್ಲಿ ಶ್ರೀ ಸಮರ್ಥ ರಾಮದಾಸರು ಹುಟ್ಟದೇ ಇದ್ದಿದ್ದರೆ, ನಿಮಗೊಂದು ಹೇಳ್ತೀನಿ ವೀಕ್ಷಕರೇ, ಶ್ರೀ ಸಮರ್ಥ ರಾಮದಾಸರು ಜನ್ಮವೆತ್ತದೇ ಇದ್ದಿದ್ದರೆ ಇವತ್ತು ಹಿಂದೂಗಳು ಈ ರಾಷ್ಟ್ರ ಹಿಂದುವಾಗಿರ್ತಿದ್ದಿಲ್ಲ. ಪ್ರತಿ ಹಳ್ಳಿಗಳಿಗೂ, ಭಾರತ ದೇಶದ ಪ್ರತಿ ಹಳ್ಳಿಗೂ ಒಂದೊಂದು ಹಳ್ಳಿಯಲ್ಲಿ ಕೂಡ ನಾವು ನೋಡ್ತೀವಿ ಹನುಮಂತನ ದೇವರು, ಆಂಜನೇಯ ಸ್ವಾಮಿ ದೇವಸ್ಥಾನವೇ. ಅದು ಯಾರ ಕಾರಣ ಆದರೂ ಭಾರತ ದೇಶದಲ್ಲಿ ಒಂದು ಹಳ್ಳಿ ಅನಿಸ್ಕೋಬೇಕು ಅಂದರೆ ಅಲ್ಲಿ ಹನುಮಾನ್ ದೇವ್ರ ಗುಡಿ ಇರಬೇಕು. ಹನುಮಾನ್ ದೇವರ ಗುಡಿ ಇಲ್ಲಾಂದರೆ ಅದು ಹಳ್ಳಿನೇ ಅಲ್ಲ, ಗ್ರಾಮ ದೇವತೆ ಇಲ್ಲಾಂದರೆ ಅದು ಹಳ್ಳಿನೇ ಅಲ್ಲ. ಅಂಥ ಭಾರತ ನಮ್ಮದು. ಪ್ರತಿ ಹಳ್ಳಿಗೂ ಹನುಮಾನ ದೇವರನ್ನ ಸ್ಥಾಪಿಸುವಂಥ ಒಂದು ಸಂಸ್ಕೃತಿನ ಬೆಳೆಸುವ ಶ್ರೀ ಸಮರ್ಥ ರಾಮದಾಸರು. ಅವರು ಇಡೀ ಭಾರತವನ್ನು ಅಡ್ಡಾಡಿದರು, ಹಳ್ಳಿ ತಮ್ಮ ಜೀವನವನ್ನು. ಮುಂದೆ ನೋಡಿ ಅವ್ರ ಬಗ್ಗೆ ಕಥೆ ಹೇಳಬೇಕಾದ್ರೆ ಏನು ತ್ಯಾಗ ಮಾಡಿದರು. ನಾನು ಅವ್ರ ತಂದೆ ತಾಯಿ ಅದೆಲ್ಲ ಹೇಳೋದಕ್ಕಿಂತಲೂ ಅದು ತಮಗೆಲ್ಲ ಗೊತ್ತಾಗುತ್ತೆ. ಗೂಗಲಲ್ಲಿ ಹುಡುಗಿಯರು ಎಲ್ಲನೂ ಗೊತ್ತಾಗುತ್ತೆ, ಅದರ ಅವಶ್ಯಕತೆ ಇಲ್ಲ. ಆದರೂ ಕೂಡ ಸಂಕ್ಷಿಪ್ತವಾಗಿ ಹೇಳಲು ಪ್ರಯತ್ನ ಮಾಡ್ತೇನೆ. ಇಲ್ಲಿ ನೋಡಿ, ಗಣಪತರಾವ್ ಮಹಾರಾಜರು ಚೆಂದ ಬರೆದಿದ್ದಾರೆ. ನಾನು ಹೇಳೋಕ್ಕಿಂತಲೂ ಅವರು ಬರೆದಂಥ ಒಂದು ವಾಕ್ಯಗಳನ್ನು ನೋಡಿ ಅವ್ರ ಬಾಯಲ್ಲಿ ಬರೆದಿರೋದು. ಓದ್ತಿ ನೋಡಿ, ಕೇಳಿ ಓದ್ತೀನಂತ. 13-14ನೇ ಶತಮಾನದಲ್ಲಿ ದಕ್ಷಿಣ ಭಾರತಕ್ಕಾದರೂ ಮುಸಲ್ಮಾನರ ಆಕ್ರಮಣ ಹಾಗೂ ಧರ್ಮಾಂಧದ
ಬಿರುಗಾಳಿ ಬೀಸಿತು. ಮಲ್ಲಿಕಾಫರ್ನು ಹಿಂದೂ ಧರ್ಮವನ್ನು ವಿಧ್ವಂಸಗೊಳಿಸುತ್ತಾ ಸಾಗಿದ ಕಾಲದಲ್ಲಿ ಉತ್ತರದಂತೆಯೇ ದಕ್ಷಿಣಕ್ಕೆ ಹೀನಾವಸ್ಥೆ ಬಂದೊದಗಿತು. ಆ ಸಮಯಕ್ಕೆ ಶ್ರೀ ವಿದ್ಯಾರಣ್ಯರು ಉದಯಿಸಿ ವಿಜಯನಗರ ರಾಜ್ಯ ಸ್ಥಾಪನೆ ಮಾಡಿ ಅಲ್ಲಿ ಹಿಂದುತ್ವದ ರಕ್ಷಣೆ ಮಾಡಿದರು. ದಕ್ಷಿಣದಲ್ಲಿ ಏನೋ ಹಿಂದುತ್ವದ ರಕ್ಷಣೆಯಾದರೂ ಉತ್ತರ ಭಾರತದಂತೆ ದಕ್ಷಿಣ ಮಧ್ಯ ಭಾರತದಲ್ಲಿ ಮುಸಲ್ಮಾನಿ ಸಾರ್ವಭೌಮದಿಂದ ಹಾಗೂ ವಿಜಾಪುರ, ಗೋವಳಕುಂಡ ಮೊದಲಾದ ಮುಸಲ್ಮಾನಿ ಶಹರಿ ಹಿಂದೂ ಧರ್ಮದ ಛಳನೆ ಹಾಗೂ ಧರ್ಮಾಂತರ ನಡೆದೇ ಇತ್ತು. ಅದರಲ್ಲಿಯೂ ಮುಸಲ್ಮಾನರು ವಿಜಯನಗರವನ್ನು ನಾಶಗೊಳಿಸಿ ಪ್ರಬಲರಾದಾಗ್ಯೂ ಮತ್ತು ಧರ್ಮಾಂಧ ಔರಂಗಜೇಬ ದಿಲ್ಲಿಯ ಪಟ್ಟಕ್ಕೆ ಬಂದ ಕಾಲದಲ್ಲಿ ದಿಲ್ಲಿ ಪಟ್ಟಕ್ಕೆ ಬಂದ ಕಾಲದಲ್ಲಿ ಇಷ್ಟೆಲ್ಲ ಉತ್ತರದಲ್ಲಿ ದಕ್ಷಿಣದಲ್ಲಿ ಮತಾಂತರ ನಡೀತಾನೆ ಇತ್ತು. ನೋಡಿ ಇವತ್ತು ಭಾರತದಲ್ಲಿ ಮುಸ್ಲಿಮರು ಇದ್ದಾರೆ. ಪಾಕಿಸ್ತಾನ ಬಾಂಗ್ಲಾದೇಶ ಆಯಿತು. ಅವ್ರು ಯಾರೂ ಅಲ್ಲ, ಅವ್ರ ತಾತ ಮುತ್ತಾತ ಅವ್ರೇನು ಹಿಂದೆ ಅದರಲ್ಲ, ಒಂದು 10 ತಲೆಮಾರು ಹಿಂದೆ ಹೋದರೆ ಅವರೆಲ್ಲ ಹಿಂದೂಗಳೇ ರೀ. ಅವರೆಲ್ಲ ಹಿಂದೂಗಳೇ. ಎಲ್ಲ ಮಲ್ಲಿಕಾಫುರ, ಔರಂಗಜೇಬ ಎಲ್ಲ ಇಡೀ ಉತ್ತರ ಭಾರತ, ದಕ್ಷಿಣ ಭಾರತದೆಲ್ಲ ಮತಾಂತರ ಭಾಳ ಮಾಡಿದ್ದಾರೆ. ಶಿವನ ದೇವಸ್ಥಾನ ಹಾಳು ಮಾಡಿದ್ದಾರೆ. ಎಷ್ಟು ದೇವಸ್ಥಾನ ಹಾಳು ಮಾಡಿದ್ದಾರೆ ನಮ್ಮ ಕಲೆಯನ್ನು. ಇವತ್ತು ನಮ್ಮ ಭಾರತದಲ್ಲಿರ್ತಕ್ಕಂಥ ಮುಸಲ್ಮಾನರ ಜನಸಂಖ್ಯೆ ಏನಿದೆ, ಅವ್ರ 10 ತಲೆಮಾರು ಎಷ್ಟು ತಲೆಮಾರು ಹೋದರೆ 9ನೇ ಶತಮಾನ ಹೋದರೆ ಅವರೆಲ್ಲ ಹಿಂದೂಗಳವರ ತಾತ ಮುತ್ತಾಚ ಅಜ್ಜ ಆಗ್ತಾರೆ ವಂಶರು ಹಿಂದೂಗಳವರೆಲ್ಲ. ಗೊತ್ತಾ? ಔರಂಗಜೇಬ್ ಧರ್ಮಾಂಧ ಔರಂಗಜೇಬ ದಿಲ್ಲಿ ಪಟ್ಟಕ್ಕೆ ಬಂದ ಕಾಲದಲ್ಲಿ ಏನಾಯಿತು ಅಂದರೆ ದಕ್ಷಿಣ ಮಧ್ಯ ಭಾರತದಲ್ಲಿ ಅಂದರೆ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಒಡಿಶಾ ಇವೆಲ್ಲ ಹಿಂದೂ ಧರ್ಮವು ಘೋರ ಆಘಾತಕ್ಕೀಡಾಯಿತು. ಹಿಂದೂ ಧರ್ಮ ಘೋರ ಆಘಾತಕ್ಕೀಡಾಯಿತು. ಈ ಸಂಧಿ ಕಾಲಕ್ಕೆ ಇಂಥ ಒಂದು ಸಮಯದಲ್ಲಿ ಶ್ರೀ ಸಮರ್ಥ ರಾಮದಾಸರು ಪ್ರಕಟರಾದರು. ಹಾಗೆ ಶಿವಾಜಿ ಮಹಾರಾಜರಿಂದ ರಾಜ್ಯ ಸ್ಥಾಪನೆ ಮಾಡಿಸಿ ಹಿಂದೂ ಧರ್ಮ ಸಂಸ್ಕೃತಿಯ ರಕ್ಷಣೆ ಮಾಡಿದರು. ಶಿವಾಜಿ ಮಹಾರಾಜರಿಂದ ರಾಜ್ಯ ಸ್ಥಾಪನೆ ಆಗುತ್ತೆ ಹಿಂದೂ ರಾಷ್ಟ್ರ. ಇದನ್ನು ಮಾಡ್ತಾರೆ ಯಾರು? ಸಮರ್ಥ ರಾಮದಾಸರು. ನೋಡಿ, ಒಂದೊಂದು ಪೇಜ್ ತೆಗಿತಾನೆ, ಅಷ್ಟು ಪುಸ್ತಕದಾಗಿದೆ. ಸಂಕ್ಷೇಪ ಎಲ್ಲೆಲ್ಲಿ ಮಹತ್ವದಿದೆ ಅದು ಮಾಡ್ತೀನಿ, ಎಲ್ಲನೂ ಓದೋದಿಲ್ಲ, ಕೆಲವೊಂದು ಮಹತ್ವ ಹೇಳ್ತೇನೆ. ಈ ನೋಡಿ, ಸಮರ್ಥ ರಾಮದಾಸರ ಜನರ ಬಗ್ಗೆ ಹೇಳ್ತೀನಿ. ಇವರ ತಂದೆ ಸೂರ್ಯಾಜಿ ಪಂತ್ ಹಾಗೂ ತಾಯಿ ರಾಣುಬಾಯಿ, ಈ ಇಬ್ಬರು ದಂಪತಿಗಳ ತಂದೆ ತಾಯಿಯರಿಗೆ ಶ್ರೀ ಸಮರ್ಥ ರಾಮದಾಸರು ಮಗನಾಗಿ ಹುಟ್ಟುತ್ತಾರೆ. ಯಾವಾಗಂದರೆ ಕ್ರಿಸ್ತ ಶಕ 1530 ಚೈತ್ರ ಶುದ್ಧ 9 ರಾಮನವಮಿ ದಿವಸ ಶ್ರೀ ಸಮರ್ಥ ರಾಮದಾಸರು ಹುಟ್ಟಿದ್ದು ರಾಮನವಮಿ ದಿವಸ. ನಾವು ರಾಮನವಮಿ ಆಚರಣೆ ಮಾಡ್ತಲ್ಲ, ಶ್ರೀರಾಮನವಮಿ, ಅದೇ ದಿವಸನೇ ಶ್ರೀ ಸಮರ್ಥ ರಾಮದಾಸರು ಹುಟ್ಟಿದರು. ಚೈತ್ರ ಶುದ್ಧ 9 ರಾಮನವಮಿ ದಿನ ಮಧ್ಯಾಹ್ನ 12 ಗಂಟೆಗೆ ಸರಿಯಾಗಿ ರಾಮ ಜನ್ಮದ ವೇಳೆಗೆ ಶ್ರೀರಾಮ ಜನ್ಮ ಯಾವ ವೇಳೆಗೆ ಜನಿಸ್ತಾನಲ್ಲ ಅದೇ ವೇಳೆಗೆ ಶ್ರೀ ಸಮರ್ಥ ರಾಮದಾಸರು ಜನಿಸ್ತಾರೆ. ಶ್ರೀರಾಮನ ಜನ್ಮ ಏನಾಗುತ್ತೆ, ರಾಮನವಮಿ ಶ್ರೀರಾಮ ಜನ್ಮ ಆಗ್ತಾರೆ, ಅದೇ ಸಮಯಕ್ಕೆ ಇವರು ಜನ್ಮ ಆಗತ್ತೆ ಶ್ರೀ ಸಮರ್ಥ ರಾಮದಾಸರು. ಗೊತ್ತಾ? ಹಾಗೆ ಇನ್ನೊಂದು ಹೇಳ್ತೀನಿ, ರಾಮನವಮಿ ಇಂಥ ಒಂದು ಇದೇನು ರಾಮನವಮಿ ಇವರೊಬ್ಬರೇ ಅಲ್ಲ, ಈ ರಾಮನವಮಿ ದಿವಸ ನಮ್ಮ ಭರತಖಂಡಲ್ಲಿ ಮಹಾನ್ ಸದ್ಗುರುಗಳು ಹುಟ್ಟಿದ್ದಾರೆ. ಈ ಒಂದು ಶುಭ ಮುಹೂರ್ತ ಇದೆ ನೋಡು, ಮಧ್ಯಾಹ್ನ ರಾಮನವಮಿ, ರಾಮ ಜನ್ಮದ ವೇಳೆ ಜನಿಸ್ತಾರೆ ಇವರು. ರಾಮ ಜನ್ಮದ ವೇಳೆ ಎಷ್ಟಿದೆ ಅದೇ ಕಾಲಕ್ಕೆ ಇವರು ಕೂಡ ಜನಿಸ್ತಾರೆ. ಕ್ರಿಸ್ತ ಶಕ 1530 ಇವರಿಗೆ ನಾರಾಯಣ ಅಂತ ಹೆಸರಿಡ್ತಾರೆ ತಂದೆ ತಾಯಿ. ಇವರು ಆಮೇಲೆ ಇವರು ತಂದೆ ತಾಯಿ ಆಶ್ರಯದಲ್ಲಿ ನಾರಾಯಣನ ಹೆಸರಿಂದ ಬೆಳೀತಾರೆ. 5ನೇ ವರ್ಷ ಇರುವಾಗಲೇ ಉಪನಯನ ಮಾಡ್ತಾರೆ. ಇವರು ಬ್ರಾಹ್ಮಣನ ಕುಲ, ಉಪನಯನ ಮಾಡ್ತಾರೆ. ಇವರಲ್ಲಿ ಹುಟ್ಟಾಗಲೇ ಅತ್ಯಂತ ಭಕ್ತಿ, ಶ್ರೀರಾಮನ ಬಗ್ಗೆ ಭಕ್ತಿ, ಅವರ ಬಗ್ಗೆ ಕಥಾಚರಿತ್ರೆ, ಅವರ ಜೀವನ ಚರಿತ್ರೆ ಬಗ್ಗೆ, ದೈವಿ ಶಕ್ತಿ, ದೈವಿ ಭಕ್ತಿ ಬಗ್ಗೆ ಭಾಳ ಒಂದು ಇದು ಇತ್ತು ಇವರಿಗೆ. ಇವರು ಅಂಥ ಒಂದು 10-11ನೇ ವಯಸ್ಸಿನಲ್ಲೇ ಕೂಡ, ಅಷ್ಟು ಸಣ್ಣ ವಯಸ್ಸಿನಲ್ಲೇ ಶ್ರೀರಾಮಚಂದ್ರನ ಸಗುಣ ದರ್ಶನ ಮಾಡ್ತಾರೆ ಅವರು.
ಇವರು ಮುಂದೆ ನಾರಾಯಣ ಈ ಸಣ್ಣ ವಯಸ್ಸಿನಲ್ಲಿ ಅವ್ರು ಹೇಳ್ತಾರೆ, ಸಣ್ಣ ವಯಸ್ಸಿನಲ್ಲಿ ಪೂಜೆ ಪುನಸ್ಕಾರ ಭಕ್ತಿ ಭಾವ ಹುಡುಗರು ಹೆಂಗಿರಬೇಕು ಹಂಗಿರ್ತಿದ್ದಿಲ್ಲ ಅವರು. ವಿಶೇಷವಾಗಿ ಇಂಥ ಸದ್ಗುರುಗಳೆಲ್ಲ ಸಣ್ಣ ಮಕ್ಕಳಿರುವಾಗ ಅವ್ರು ಸರಿಯಾಗಿ ಅವ್ರ ಎಲ್ಲ ಥರ ಮಕ್ಕಳು ಇರೋಲ್ಲ. ತಮ್ಗೆ ಏನು ಥರ ನೋಡುವ ವಿಚಿತ್ರ ಒಂದು ಚಟುವಟಿಕೆ ಇರ್ತವೆ. ಇವತ್ತು ಯಾವುದೇ ನಮ್ಮ ಭಾರತ ದೇಶದಲ್ಲಿ ಸದ್ಗುರುಗಳು ಮಹಾನ್ ಸದ್ಗುರುಗಳು ಯೋಗಿಗಳಾಗಿ ಹೋಗಿದ್ದಾರೆ. ಅವರ ಜೀವನ ಚರಿತ್ರೆನ ಓದಿದರೆ ಅವರು ಮಕ್ಕಳಿದ್ದಾಗಲೂ ಕೂಡ ಅವರು ಮಕ್ಕಳ ಥರ ಇರೋದಿಲ್ಲ. ಅವರೊಂದು ತಿಳುವಳಿಕೆ ಮಟ್ಟ, ಅವರೊಂದು ವರ್ತನೆ ಬೇರೆನೇ ಇರ್ತದೆ. ಹಾಗೆ ಈ ಸಮರ್ಥ ರಾಮದಾಸರ ವರ್ತನೆ ಕೂಡ ಬೇರೆ ಇತ್ತು. ದೊಡ್ಡವರಿಗೆ ತಂದೆ ತಾಯಿಯವರಿಗೆ ನೋಡಿದಾಗ ಏನಪ್ಪ ಇದು ಇಂಥ ಸಣ್ಣ ವಯಸ್ಸಿನಲ್ಲಿ ಏನಪ್ಪ ನೋಡಲಿ ನಾರಾಯಣ, ಈ ಸಣ್ಣ ವಯಸ್ಸಿನಲ್ಲಿ ನನಗೆ ಥರ ಚಿಂತೆ ಹತ್ತಿರಬಹುದು, ಏನು ಚಿಂತೆ ಮಾಡ್ತೀವಿ. ಯಾವತ್ತೂ ಒಂದು ಕಡೆ ಕೂತು ಚಿಂತೆ ಮಾಡ್ತಾಯಿದ್ರು ಸಮರ್ಥ ರಾಮದಾಸರು. ಸಣ್ಣ ವಯಸ್ಸಿನಾಗ ಒಂದು ಕಡೆ ಕೂತು ಚಿಂತೆ ಮಾಡ್ಕೊತ ಕೊಡೋದು ಏನಂತ ಕೇಳ್ತಾರೆ. ಅವಾಗ ಕೇಳಿದ್ರು ಅಂತಾರೆ, ಮಾಧವಶ್ರೀ, ನಾನು ನನ್ನ ಚಿಂತೆ ಮಾಡದೆ ಜಗತ್ತಿನ ಚಿಂತೆ ಮಾಡುತ್ತಿರೋ, ನಾನು ನನ್ನ ಚಿಂತೆ ಮಾಡ್ತಿಲ್ಲ, ಜಗತ್ತಿನ ಚಿಂತೆ ಮಾಡ್ತಾಯಿದ್ದೀನಿ ಅಂತ. ಯಾಕಂದ್ರೆ ಅವಾಗ ಭಾರತ ದೇಶ ಅಧೋಗತಿಯಲ್ಲಿತ್ತು, ಮತಾಂತರಗಳಿತ್ತು. ಎಲ್ಲ ಸಿಕ್ಕಾಪಟ್ಟೆ ಹಿಂದೂಗಳನ್ನು ಮುಸ್ಲಿಮರಾಗಿ ಕನ್ವರ್ಟ್ ಮಾಡಿದ ಮತಾಂತರ ನಡೀತಾ ಇತ್ತು. ಅದರ ಬಗ್ಗೆ ಚಿಂತೆ ಮಾಡ್ತಾರೆ, ದೇಶದ ಬಗ್ಗೆ ಚಿಂತೆ ಮಾಡ್ತಾರೆ, ರಾಷ್ಟ್ರದ ಬಗ್ಗೆ, ಹಿಂದುತ್ವದ ಬಗ್ಗೆ, ಸನಾತನ ಬಗ್ಗೆ ಚಿಂತೆ ಮಾಡ್ತಾರೆ. ಏನು ಚಿಂತೆ ಮಾಡ್ತೀಯ ಅಂತ. ಜಗತ್ತಿನ ಚಿಂತೆ ಮಾಡ್ತಿರುವನು ಒಂದು ಉದ್ಗಸ್ತರು ಮುಂದೆ ಇದೇ ಅವರು ಮುಂದೆ ಇಂಥ ಒಂದು ಚಳವಳಿಕೆ ಸಣ್ಣ ನೋಡಿ. ಇವರ ತಂದೆ ಸೂರಾಜಿ ಪಂತರಿಗೆ ಇನ್ನೊಬ್ಬ ಅಣ್ಣ ಇದ್ದ, 3-4 ವರ್ಷಕ್ಕಿಂತಲೂ ಇವ್ರಿಗಿಂತ ಸ್ವಲ್ಪ ದೊಡ್ಡವನು, 3-4 ವರ್ಷದವನು. ಅವರ ಹೆಸರು ಗಂಗಾಧರ ಅಂತ. ಅವರು ಕೂಡ ಶ್ರೇಷ್ಠರು, ಆಧ್ಯಾತ್ಮಿಕ ಜೀವಿಗಳಾಗಿದ್ದರು. ಅವರು ಕೂಡ ಶ್ರೇಷ್ಠರಾಗಿದ್ದರು. ಮುಂದೆ ಸಮರ್ಥ ರಾಮದಾಸರು ನಂತರ ಉತ್ತರಾಧಿಕಾರಿ ಅವರೇ ಆಗ್ತಾರೆ ಮುಂದೆ. ಈಗ ಮುಂದೆ ಈ ಗಂಗಾಧರನ ಅಣ್ಣ ಗಂಗಾಧರ ಮದುವೆ ಮಾಡ್ತಾರೆ ತಂದೆ ಸೂರಾಜಿ ಪಂತರು. ಮಾಡಿ ಮುಂದೆ ಸ್ವಲ್ಪ ದಿವಸ ಆದಮೇಲೆ ಅವರು ಲಿಂಗೈಕ್ಯ ಆಗ್ತಾರೆ. ಅದಾದಮೇಲೆ ಮನೆ ಜವಾಬ್ದಾರಿ ಎಲ್ಲ ಅಣ್ಣನಿಗೆ ಗಂಗಾಧರನಿಗೆ ಬರುತ್ತೆ. ಗಂಗಾಧರರು ತಮ್ಮನ ಮದುವೆ ಮಾಡಬೇಕಂತಕೊಂಡು ಪ್ರಯತ್ನ ಮಾಡ್ತಾರೆ, ಕನ್ಯಾ ನೋಡ್ತಾರೆ, ಎಲ್ಲ ಮಾಡ್ತಾರೆ, ಮದುವೆ ಮುಹೂರ್ತ ಮಾಡ್ತಾರೆ. ನೋಡಿಕೊಂಡು ಮದುವೆ ದಿವಸ ಮದುವೆನೂ ಎಲ್ಲ ವ್ಯವಸ್ಥೆ ಮಾಡ್ತಾರೆ, ಲಂಗಡಿ ಮಂಟಪ ಎಲ್ಲ ಮಾಡ್ತಾರೆ. ಮಾಡಿ ಇನ್ನೇನು ಮದುವೆ ಹಿಡಿತು, ಇನ್ನೇನು ಕನ್ಯಾದಾನ ವರಪೂಜೆ ಎಲ್ಲ ಆಗಿ ಇನ್ನೇನು ನಿಲ್ಲಿಸಿ ಅಕ್ಷತೆ ಹಾಕ್ಬೇಕಾರ ಮಧ್ಯೆ ಒಂದು ಪರದೆ ಹಿಡಿತಾರಲ್ಲ, ಆ ಪರದೆ ಇರುವಾಗ ಅರ್ಚಕರು ಹೇಳ್ತಾರಲ್ಲ, ಪುರೋಹಿತರು ಹೇಳ್ತಾರಲ್ಲ, ಹೇಳ್ತಾರೆ ಸಾವಧಾನ. ಈ ಒಂದು ಶಬ್ದ ಬರ್ತಾರೆ ನೋಡಿದರೆ ಮದುವೆ ಮೇಡಮ್ ಸಾವಧಾನ ಅಂತಂದಾಗ ಆ ಸಾವಧಾನ ಎಷ್ಟು ಹೇಳ್ತಾರಲ್ಲ, ಹೇಳುವಾಗ ಅದನ್ನು ಕಿವಿ ಬಿದ್ದುಗಳೇ ಅಲ್ಲಿ ನಿಂತಿರ್ತಾರೆ. ಇವ್ರಿಗೆ ಮದುವೆ ಅಂದರೆ ಇಷ್ಟ ಇರಲ್ಲ. ಸಮರ್ಥ ರಾಮದಾಸರಿಗೆ ಮದುವೆ ಅಂದ್ರೆ ಇಷ್ಟ ಇಲ್ಲ. ಆದರೂ ಅಣ್ಣನ ಬಲವಂತಕ್ಕೆ ಅಲ್ಲಿ ಮದುವೆ ಮಂಟಪ ನಿಂತುಕೊಂಡಿರ್ತಾರೆ. ಮನಸ್ಸೆಲ್ಲ ಅಲ್ಲಿ ಇರೋದೇ ಇಲ್ಲ. ಪುರೋಹಿತರು ಹೇಳ್ತಿರ್ತಾರೆ, ಮಂತ್ರ ಹೇಳ್ತಿರ್ತಾರೆ, ಜನ ಬಂದಿರ್ತಾರೆ, ಎಲ್ಲ ಆಗಿರ್ತಾರೆ, ವ್ಯವಸ್ಥೆ ಆಗಿರ್ತದೆ ನಿಜ. ಆದರೆ ಅವ್ರ ಮನಸ್ಸಲ್ಲಿ ಇರೋದೇ ಇಲ್ಲ. ಮುಂದೆ ಸಾವಧಾನ ಅಂತ ಅನ್ನೋದೊಂದೇ ಆ ಕಿವಿ ಬೆಳೆದ ತಡ ಆ ಪರದೆ ಅಡ್ಡ ಪರದೆ ಇರ್ತಲ್ಲ, ಕನ್ಯಾಗೂ ತಮಗೇನೋ ಅಡ್ಡ ಪರದೆ ಇರ್ತಲ್ಲ, ಆ ಪರದೆ ಎಳ್ದು ಹಾಕಿ ದಗ 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 ಓಡಿ ಹೋಗ್ಬಿಡ್ತಾರೆ. ಆ ಊರಾಗೆ ಇರೋದಿಲ್ಲ, ಓಡೋತಾರೆ. ನಾರಾಯಣನು ಲಗ್ನ ಮಂಟಪದಿಂದ ಓಡಿ ಹೋಗಿ ಎಲ್ಲಿ ಹೋಗ್ತಾರಂದರೆ ನಾಸಿಕ ಕ್ಷೇತ್ರಕ್ಕೆ ಬಂದನು. ನಾಸಿಕ ಕ್ಷೇತ್ರಕ್ಕೆ ಬರ್ತಾರೆ. ಹಾಗೂ ಅಲ್ಲಿ ಗೋದಾವರಿ ನದಿ ಇದೆಯಲ್ಲ, ಅಲ್ಲಿ ತೀರ ಟಾಕಳಿ ಎಂಬ ಊರಲ್ಲಿ ನೆಲೆಸ್ತಾರೆ. ಅಷ್ಟು ವಯಸ್ಸು ರೀ. ಎಷ್ಟು ವಯಸ್ಸವರಲ್ಲಿ ಬರ್ಬೇಕಾದ್ರೆ 12 ವರ್ಷ ವಯಸ್ಸು. 12 ವರ್ಷ ವಯಸ್ಸಿಗೆ ಅವರು ಲಗ್ನ ಮಂಟಪವನ್ನು ಬಿಟ್ಟು ಓಡಿ ಬಂದವರು ಓಡೋಡಿ ಬಂದು ಟಾಕಳಿ ಎಂಬ ಒಂದು ಗ್ರಾಮದಲ್ಲಿ ನೆಲೆಸ್ತಾರೆ. 12ನೇ ವಯಸ್ಸಿಗೆ ಸಾಧನೆ ಮಾಡ್ತಾರೆ. ನಾವು ನೋಡ್ರಿ 12 ವರ್ಷಕ್ಕೆ ಮೂಗನ ಸಂಬಳ ಬರಲ್ಲ, ತೊಗೊಳಕ್ಕಾಗಲ್ಲ. ನಾವು ಏನು ಮಾಡೋಕ್ಕಾಗಲ್ಲ. ಅವರು ಆಗಿನ ಕಾಲದಾಗ 13-14ನೇ ಶತಮಾನದಲ್ಲಿ 12 ವಯಸ್ಸಿಗೆ ಮನೆ ಬಿಟ್ಟು ಓಡಿ ಬರ್ತಾರೆ. ಲಗ್ನ ಮಂಟಪನ ಬಿಟ್ಟು ಓಡಿ ಬಂದವರು ಸಾಧನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಆಗ ಅವರು ಜಪ ತಪ ಅದೆಲ್ಲ ಮಾಡ್ತಾರೆ. ಹೀಗೆ ಅಲ್ಲಿ ಒಬ್ಬರೇ ಕೂತ್ಕೊಂಡು ಆಮೇಲೆ ಸತ್ಸಂಗತಿ ಮಾಡ್ತಾರೆ. ಯಾರು ಸದ್ಗುರುಗಳು ಎಲ್ಲ ಪಾಠ ಪ್ರವಚನ ಹೇಳ್ತಿದ್ರೆ ಅಲ್ಲಿ ಹೋಗಿ ಕೂತ್ಕೋತಾರೆ.
ದೇವಸ್ಥಾನಕ್ಕೆ ಹೋಗ್ತಾರೆ, ಅವ್ರು ಹೇಳಿದ್ದು ಇವ್ರು ಕೇಳಿದ್ದು ಹೀಗೆ ಸಾಧನೆ ಮಾಡ್ತಾ ಹೋಗ್ತಾರೆ. ಯಾರೋ ಹೀಗೆ ಮುದುಕರಿಂದ ಎಲ್ಲೆಲ್ಲೂ ಊಟ ಹೆಂಗೆ ಮಾಡ್ತಾರೆ, ಯಾಕಂದ್ರೆ ಮನೆ ಬಿಟ್ಟು ಬಂದವರು, ಲಗ್ನ ಮಟ್ಟ ಬಿಟ್ಟು ಬಂದವರು, 12ನೇ ವಯಸ್ಸಿಗೆ ಯಾರಿಲ್ಲ, ಊಟ ಎಲ್ಲೋ ಸಿಕ್ಕಿದ್ದು ಊಟ ಮಾಡೋದು, ಜಪ ಮಾಡೋದು, ತಪ ಮಾಡೋದು, ಯಾವ ದೇವಸ್ಥಾನ ಮನ್ಕೊಳ್ಳೋದು, ಹಿಂಗೆ ಅವರು 12ನೇ ವಯಸ್ಸಿನಲ್ಲಿ ಇಂಥ ಕಷ್ಟದ ದಿನಗಳು ಪ್ರಾರಂಭ ಮಾಡ್ತಾರೆ. ಅಂಥ ಜೀವನ ಮಾಡ್ತಾರೆ ನಾರಾಯಣನಿಗೆ. ಇಂಥ ಅಲ್ಲಿ ಮುಂದೆ ಅಲ್ಲಿ ಏನು ಒಂದು ಪ್ರೇರಣೆ ಆಗ್ತದೆ. ಟಾಕಳಿ ಅಂತ ಒಂದು ಊರಲ್ಲಿ ನಾರಾಯಣಲ್ಲಿ ಕಾವ್ಯ ಸ್ಫೂರ್ತಿಯಾಗಿ ಪದ್ಯ ರಚಿಸಿದರು. ಆ ಸಣ್ಣ ವಯಸ್ಸಿನಲ್ಲಿ ಅವರು ಪದಗಳನ್ನು ಬರೆಯೋಕ್ಕೆ ಶುರು ಮಾಡ್ತಾರೆ, ಪದ್ಯಗಳನ್ನು ಬರೆಯೋಕ್ಕೆ ಶುರು ಮಾಡ್ತಾರೆ. ಹೀಗೆ ರಾಮದಾಸರು ಚಿಕ್ಕ ವಯಸ್ಸಲ್ಲೇ ಸಗುಣ ರೂಪ ದರ್ಶನ ಪಡೆದ ಸಂಗತಿ ಈ ಮೊದಲು ತೆಗೆದು ಅವರು ಸಗುಣ ರೂಪದ ಶ್ರೀರಾಮನ ಪೂಜೆ ಮಾಡ್ತಾರೆ. ಶ್ರೀರಾಮ ಅವರ ಬಗ್ಗೆನೇ ಆರಾಧನೆ ಮಾಡ್ತಾರೆ. ಅವ್ರ ಬಗ್ಗೆ ಹನುಮಂತ, ಆಂಜನೇಯ ಬಗ್ಗೆ ಇವರು ಭಕ್ತಿನೇ ಅವ್ರು ಜಾಸ್ತಿ ಆಗುತ್ತೆ. ಸಮರ್ಥ ರಾಮದಾಸರು. ಹೀಗೆ ಇದಾದಮೇಲೆ ಮುಂದೆ ಇನ್ನು ತುಂಬ ಸಾಧನೆ ಅದೆಲ್ಲ ಹೇಳೋ ಅವಶ್ಯಕತೆ ಇಲ್ಲ. ಇವು ನಾವು ಮಾಡ್ತಿರೋ ಸಣ್ಣ ವಿಡಿಯೋ ಮುಂದವ್ರು ಎಷ್ಟೋ ಅವ್ರ ಬಗ್ಗೆ ಪ್ರಚಾರ ಆಗುತ್ತೆ. ಪ್ರಚಾರ ಅಂದರೆ ಹೀಗೆ ಒಬ್ರಿಗೊಬ್ಬರು ಸಂಪರ್ಕ ಮಾಡಿ ಸತ್ಸಂಗ ಮಾಡ್ಕೋದು. ಸತ್ಸಂಗ, ಸಾಧುಗಳು, ಸತ್ಪುರುಷರು ಅಲ್ಲಿ ತಿರುಗೋದು, ಪ್ರವಚನ ಹೇಳೋದು, ಒಬ್ರಿಗೊಬ್ಬರು ಮಾತಾಡೋದು, ಸತ್ಸಂಗ ಜಾಸ್ತಿ. ಸತ್ಸಂಗದಿಂದ ಜನ ಬರ್ತಾರೆ. ಇವ್ರ ಬಗ್ಗೆ, ಇವರ ಪಾಂಡಿತ್ಯದ ಬಗ್ಗೆ, ಇವ್ರ ವಿದ್ಯೆ ಬಗ್ಗೆ, ಇವ್ರ ನಾಲೆಜ್ ಬಗ್ಗೆ, ಸಣ್ಣ ವಯಸ್ಸಿನಲ್ಲಿ ಇರ್ತಕ್ಕಂಥ ಒಂದು ಪಾಂಡಿತ್ಯ, ಚತುರತೆ ಬಗ್ಗೆ ಎಲ್ಲ ತಿಳ್ಕೊಂಡು ಮುಂದೆ ಇವರು ಹಿಂಗೆ ಸಾಧನೆ ಬೆಳೀತಾ ಹೋಗ್ತದೆ. ಓಕೆ, ರಾಮದಾಸ ಸ್ವಾಮಿಗಳು ದಾಸಬೋಧದಲ್ಲಿ ಹೇಳ್ತಾರೆ, ಸದ್ಗುರು ಹರಿಹರಕ್ಕಿಂತಲೂ ಶ್ರೇಷ್ಠ ಎಂದು, ಸದ್ಗುರು ಕೃಪೆಯಾಗದ ಹೊರತು ಜ್ಞಾನವಾಗದು, ಕಲ್ಪಾಂತರದಲ್ಲಿಯೂ ಶಕ್ಯವಿಲ್ಲ ಅಂತ ಬರ್ತಾರೆ. ಮುಂದೆ ಹಿಂಗೆ ದಾಸಬೋಧ ಬರೀತಾರೆ. ಅವರ ಸಂಪರ್ಕ ಬೆಳೆದ ಶಿಷ್ಯರು ಬರ್ತಾರೆ. ಹೀಗೆ ಪ್ರವಚನ ಊರೂರು ಅಡ್ಡಾಡಿಕೊಂಡು, ಹಳ್ಳಿ ಅಡ್ಡಾಡಿಕೊಂಡು ಪ್ರವಚನ ಮಾಡ್ತಾರೆ. ತಮ್ಮ ಧಾರ್ಮಿಕ ಧರ್ಮದ ಬಗ್ಗೆ, ಸನಾತನ ಧರ್ಮದ ಬಗ್ಗೆ, ಶ್ರೀರಾಮನ ಬಗ್ಗೆ, ಹಿಂದೂ ದೇವತೆಗಳ ಬಗ್ಗೆ, ಹಿಂದೂ ದೇವತೆಗಳ ಶಾಸ್ತ್ರಗಳ ಬಗ್ಗೆ, ಧರ್ಮದ ಬಗ್ಗೆ, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಏನಾಗ್ತದೆ ಭಾರತದಲ್ಲಿ, ಏನು ನಡೀತದೆ, ಹಿಂದೂಗಳ ರಕ್ಷಣೆ ಮಾಡಬೇಕು, ಅದೆಲ್ಲ ಬಗ್ಗೆ ಜನರಲ್ಲಿ ತಿಳುವಳಿಕೆ ಮೂಡಿಸ್ತಾರೆ. ಆಗ ತಿಳುವಳಿಕೆ ಇದ್ದಿಲ್ಲ. ಸಮರ್ಥ ರಾಮದಾಸರು ಬರೋಕ್ಕಿಂತ ಮುಂಚೆ ಅಷ್ಟೊಂದು ತಿಳುವಳಿಕೆ ಇದ್ದಿದ್ದಿಲ್ಲ. ಇನ್ನೊಂದು ಹೇಳ್ತೀನಿ ವೀಕ್ಷಕರೇ, ಶ್ರೀ ಸಮರ್ಥ ರಾಮದಾಸರು ಬರೋಕ್ಕಿಂತ ಮುಂಚೆ 9ನೇ ಶತಮಾನದಲ್ಲಿ ಆಗಲೇ ಒಬ್ಬರು ಆದಿಗುರು ಶ್ರೀ ಶಂಕರ ಆಚಾರ್ಯರು 8 ಮತ್ತು 9 ಶತಮಾನದ ಮಧ್ಯ ಆದಿಶಂಕರಾಚಾರ್ಯರು ಬರ್ತಾರೆ. ಅವರು ಕೂಡ ಹಿಂದೂ ರಾಷ್ಟ್ರಗಳ ಬಗ್ಗೆ, ಹಿಂದುತ್ವದ ಬಗ್ಗೆ, ಸನಾತನದ ಬಗ್ಗೆ ಅಡಿಪಾಯ ಹಾಕಿ ಹೋಗ್ತಾರೆ. ಅವ್ರಿಗೆ ವಾಸನೆ ಗೊತ್ತಿತ್ತು ಅಂತ ಕಾಣುತ್ತೆ. ಅವರು ಇಲ್ಲಿ 32 ವರ್ಷ ಬದುಕಿದರು. ಶ್ರೀ ಆದಿಗುರು ಶ್ರೀ ಶಂಕರಾಚಾರ್ಯರು ಭಾರತ ಖಂಡ ಕಾಲ್ನಡಿಗೆಯಲ್ಲಿ ಭಾರತ ಖಂಡದ 4 ದಿಕ್ಕದಾವು, ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ 4 ದಿಕ್ಕಿನಲ್ಲಿ ಶಾರದಾ ಪೀಠಗಳನ್ನು ಸ್ಥಾಪನೆ ಮಾಡಿದರು. ಆವಾಗ 8ನೇ ಶತಮಾನ 9ನೇ ಶತಮಾನದಲ್ಲಿ. ಸಮರ್ಥ ರಾಮದಾಸರು ಬಂದಿರೋದು 14ನೇ ಶತಮಾನ, 14ನೇ ಶತಮಾನದಲ್ಲಿ. ಈ 1531 ಅಂದರೆ 16ನೇ ಶತಮಾನ ಆಯಿತು, ಶಿವಾಜಿ ಮಹಾರಾಜರ ಕಾಲದಲ್ಲಿ. ಆವಾಗ ಬಂದರು, ಸರಿನಾ? ಆದರೆ ಆದಿಗುರು ಶ್ರೀ ಶಂಕರಾಚಾರ್ಯರು 8ನೇ ಶತಮಾನ 9ನೇ ಶತಮಾನದಲ್ಲಿ ಭಾರತ ಖಂಡ 4 ದಿಕ್ಕಿನಲ್ಲಿ ಶಾರದಾ ಪೀಠವನ್ನು ಸ್ಥಾಪನೆ ಮಾಡಿದ್ರು. 32 ವರ್ಷ ತಮ್ಮ ಕಾಲ್ನಡಿಗೆಯಲ್ಲಿ. ಆವಾಗ ಕುದುರೆಯೂ ಕೂಡ ಹತ್ತುವಂಥ ಸ್ಥಿತಿಯಲ್ಲಿ ಇರಲಿಲ್ಲ. ಆವಾಗ ಕಾಡು ಭಾರತ ಕಾಡಿನಿಂದ ತುಂಬಿಕೊಂಡಿತ್ತು. ಆವಾಗಿನ ಚೋಳರು, ಪಲ್ಲವರು, ಗಂಗರು, ರಾಷ್ಟ್ರಕೂಟರು, ಕಲ್ಯಾಣ ಚಾಲುಕ್ಯರು, ರಜಪೂತರು, ಮರಾಠರು ಯಾರೂ ಯಾರೂ ಇದ್ದಿಲ್ಲ. ಅದಕ್ಕಿಂತ ಮುಂಚೆನೇ ಕಾಡಿತ್ತಿಲ್ಲಿ. ಕಾಡಿನಲ್ಲಿ ಅಡ್ಡಾಡಿ ಶಾರದಾ ಪೀಠಗಳನ್ನು ಸ್ಥಾಪಿಸಿದರು 4 ಮಂದಿಯಲ್ಲಿ. ಆ ಶಾರದಾ ಪೀಠಗಳು ಏನು ಅಂತಂದರೆ ಜ್ಞಾನದ ಸಂಕೇತ, ಸನಾತನ ಧರ್ಮದ ಜ್ಞಾನ ಸಂಕೇತ ಶಾರದಾ ದೇವಿಯ ಪೀಠಗಳನ್ನು ಸ್ಥಾಪನೆ ಮಾಡಿ ಭದ್ರವಾಗಿ ಸ್ಥಾಪನೆ ಮಾಡಿದರು. ಕಾಶ್ಮೀರದಲ್ಲಿ, ಶೃಂಗೇರಿಯಲ್ಲಿ, ಪಶ್ಚಿಮೋತ್ತರದಲ್ಲಿ. ಮುಂದೆ ಸಮರ್ಥ ರಾಮದಾಸರು ಅದನ್ನು ಮುಂದುವರಿಸ್ತಾರೆ. ಸಮರ್ಥ ರಾಮದಾಸರು. ವೀಕ್ಷಕರೇ,
ಈ ರೀತಿ ಪ್ರಚಾರ ಮಾಡಿಕೊಂಡು ಮುಂದೆ ದಾಸಬೋಧ ಬರೀತಾರೆ. ದಾಸಬೋಧ ಬರೆದು ಮುಂದೆ ಹೇಳ್ತೀನಿ, ಶಿವಾಜಿ ಮಹಾರಾಜರ ಜೊತೆಗೆ ಅವರು ಶಿವಾಜಿ ಮಹಾರಾಜರವರನ್ನ ಗುರುಗಳು ಒಪ್ತಾರೆ. ಅದ್ರ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಈಗಲೇ ಅರ್ಧ ಗಂಟೆ ಆಯಿತು, ಸಾಕಷ್ಟು. ಇದನ್ನು ಸಮರ್ಥ ರಾಮದಾಸರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ನಾನು ಬರ್ತೀನಿ. ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಐಕಾನ್ ಬೆಲ್ಲನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.